ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಏನಾಗ್ತಿದೆ ಗುರು? ತೆಲುಗು ಟೈಟನ್ಸ್ ತಂಡಕ್ಕೆ ಸೋಲಿನ ಸರಪಳಿ ಅಥವಾ ಸಿಗಾಕೊಂಡ್ಬಿಟ್ಟಿದ್ದಾರೆ ಗುರು. ಅವ್ರಿಗೊಂಥರ ಚಕ್ರವ್ಯೂಹ ಆಗ್ಬಿಟ್ಟಿದೆ ಈ PKL ಸೀಸನ್ 10 ಅಂತ ಹೇಳ್ಬೋದು. ಅವ್ರಿಗೆ ಒಳಗಡೆ ಬರೋದಷ್ಟೇ ಗೊತ್ತಿತ್ತು, ಅಲ್ಲಿಂದ ಹೊರ್ಗಡೆ ಹೋಗೋದೇನೆ ಗೊತ್ತಾಗ್ತಾ ಇಲ್ಲ ಗುರು. ಅವ್ರಿಗೆ ಒಂದ್ ರೀತಿ ನೋಡೋದಾದ್ರೆ ಒಳಗಡೆ ಬಂದಿದ್ದಾರೆ, ಬಟ್ ಎಷ್ಟು ಒಳಗಡೆ ಬಂದಿದ್ದಾರೆ? ಏನೋ ಒಂದೋ ಎರಡೋ ಹೆಜ್ಜೆ ಬಂದಿದ್ದಾರೆ ಅಷ್ಟೇನೆ. ಇನ್ನು ಕಂಪ್ಲೀಟ್ ಆಗಿ ಅವ್ರು ಒಳಗಡೆನೆ ಬರೋಕ್ ಸಾಧ್ಯ ಆಗಿಲ್ಲ. ಸೊ ಹೊರಗಡೆನೆ ನಿಂತ್ಕೊಂಡು ಸೋಲೋ ಅಂತ ಸಿಚುವೇಶನ್ ಬಂದಿರೋದು ತೆಲುಗು ಟೈಟನ್ಸ್ ತಂಡಕ್ಕೆ. ಈಗ ಸೋಲ್ಬೇಕು ಇಲ್ಲ ಸಾಯ್ಬೇಕು ಅಂತ ಪರಿಸ್ಥಿತಿ ಆಗಿದೆ ಗುರು. ನನಗೊಂದ್ಸ ಪ್ರಕಾರ PKL ಸೀಸನ್ 10 ನ ತೆಲುಗು ಟೈಟನ್ಸ್ ಮರ್ತ್ಕೊಳ್ಳೋದೇ ಒಳ್ಳೇದು ಅಂತ ಅನ್ಸುತ್ತೆ, ಯಾಕೆಂದ್ರೆ ಅಷ್ಟು ಮ್ಯಾಚ್ಗಳನ್ನ ಸೋತಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ತೆಲುಗು ಟೈಟನ್ಸ್ ಹತ್ರ ಆ ವ್ಯಾಲ್ಯೂ ಈ ಸೀಸನ್ ನಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ. ಪವನ್ ಶರಾವತ್ ಅವ್ರನ್ನ ಒಬ್ರನ್ನ ಬಿಟ್ರೆ ಅಂತ ಹೇಳ್ಬಹುದು. ಈ ಮ್ಯಾಚ್ ನಲ್ಲಿ ಆಗಿದ್ದು ಕತೆ ನೋಡೋದ್ರೆ ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 20 ಅಂಕಗಳನ್ನ ತಗೊಂಡಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ, 14 ಅಂಕಗಳನ್ನ ತಗೊಂಡಿರೋದು ತೆಲುಗು ಟೈಟನ್ಸ್ ತಂಡ. ಅದರಲ್ಲಿ 11 ಅಂಕಗಳು ಪವನ್ ಶರಾವತ್ ಅವ್ರ ಕಡೆಯಿಂದಾನೇ ಬಂದಿದ್ದಾವೆ. 4 ಅಂಕ ಬೇರೆ ರೈಡರ್ಸ್ ತಗೊಂಡಿದ್ದಾರೆ ಅಷ್ಟೇನೇ ಗುರು. ಇನ್ನು ಸೂಪರ್ ರೈಡ್ ವಿಚಾರಕ್ಕೆ ಬಂದ್ರೆ 2 ತಂಡನ ಮಾಡಿಲ್ಲ. ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 9 ಟ್ಯಾಕಲ್ ಪಾಯಿಂಟ್ ನ ಮಾಡಿದ್ದು ತೆಲುಗು ಟೈಟನ್ಸ್ ತಂಡ. 19 ಟ್ಯಾಕಲ್ ಪಾಯಿಂಟ್ ನ ಮಾಡಿರೋದು ಬೆಂಗಾಲ್ ವಾರಿಯರ್ಸ್ ತಂಡ. ಇಲ್ಲೇ ನೋಡಬಹುದು ಡಿಫರೆನ್ಸ್ ಇದೆ. ಸೊ ಯಾವ ತಂಡ ಡಿಫೆನ್ಸ್ ಚೆನ್ನಾಗಿರುತ್ತೆ ಆ ತಂಡ ಖಂಡಿತ ಮ್ಯಾಚ್ ನ ಗೆಲ್ಲುತ್ತೆ ಗುರು. ಸೊ ಆ ಕಾರಣಕ್ಕೋಸ್ಕರನೇ ಬೆಂಗಾಲ್ ವಾರಿಯರ್ಸ್ ತಂಡ ಈ ಲೀಡ್ ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು. ಪವನ್ ಕುಮಾರ್ ಶರಾವತ್ ಅವರನ್ನು ಕೂಡ ಸುಮಾರು ಬಾರಿ ಔಟ್ ಮಾಡಿ ಹೊರಗಡೆ ಕೂಡ ಕೊಂಡಿಸ್ತಾರೆ. ಇನ್ನು 3 ಬಾರಿ ಆಲ್ ಔಟ್ ಆಗೋದು ಈ ಮ್ಯಾಚ್ ನಲ್ಲಿ ತೆಲುಗು ಟೈಟನ್ಸ್ ತಂಡ. ಈ 3 ಬಾರಿ ಆಲ್ ಔಟ್ ಆಗಿದ್ದ ಕಾರಣ 6 ಅಂಕಗಳನ್ನ ಪಡ್ಕೊಳ್ತಾರೆ ಬೆಂಗಾಲ್ ವಾರಿಯರ್ಸ್ ತಂಡ. ಇನ್ನು 1 ಬಾರಿ ಆಲ್ ಔಟ್ ಆಗಿದ್ದು ಬೆಂಗಾಲ್ ವಾರಿಯರ್ಸ್ ತಂಡ. ಸೊ ಆ ಕಾರಣಕ್ಕೋಸ್ಕರ 2 ಪಾಯಿಂಟ್ ಸಿಗುತ್ತೆ ತೆಲುಗು ಟೈಟನ್ಸ್ ತಂಡಕ್ಕೆ. ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ 2 ತಂಡನೂ ಕೂಡ ಒಂದೊಂದು ಎಕ್ಸ್ಟ್ರಾ ಪಾಯಿಂಟ್ ನ ಗಳಿಸ್ಕೊಳ್ತಾವೆ. ಇನ್ನು ತೆಲುಗು ಟೈಟನ್ಸ್ ತಂಡದ ಪರ್ಸನಲಿ ಅಥವಾ ಇಂಡಿವಿಜುವಲ್ ಸ್ಕೋರ್ ನ ನೋಡೋದಾದ್ರೆ ಪವನ್ ಶರಾವತ್ ಅವರು 11 ಅಂಕನ ಗಳಿಸುವ ಮೂಲಕ ಸೂಪರ್ 10 ನ ಗಳಿಸ್ಕೊಳ್ತಾರೆ. ಸಂದೀಪ್ ದುಲ್ 4 ಅಂಕನ ಗಳಿಸ್ಕೊಂಡ್ರೆ, ನಿತಿನ್ ಕುಮಾರ್ ಅವರು 2 ಟ್ಯಾಕಲ್ ಪಾಯಿಂಟ್ ಹಾಗೂ ಮೋಹಿತ್ ರಾತೆ ಅವರು 2 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಳ್ತಾರೆ ಗುರು. ಸಂದೀಪ್ ದುಲ್ ಅವರು ಗಳಿಸ್ಕೊಂಡಿರೋದು ಕೂಡ 4 ಟ್ಯಾಕಲ್ ಪಾಯಿಂಟ್. ಬಟ್ ಪವನ್ ಕುಮಾರ್ ಶರಾವತ್ ಅವ್ರನ್ನ ಬಿಟ್ರೆ ಇಲ್ಲಿ ಯಾರ್ದು ಕೂಡ ರೈಡರ್ಸ್ ಗಳ ಹೆಸರನ್ನೇ ಕಾಣಿಸ್ತಾ ಇಲ್ಲ. ಎಲ್ಲ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಗುರು. ಸೊ ಏನಾಗ್ತಿದೆ ಈ ತೆಲುಗು ಟೈಟನ್ಸ್ ತಂಡದಲ್ಲಿ ಅಂದ್ರೆ ಪವನ್ ಶರಾವತ್ ಅವರಿಗೆ ಒಳ್ಳೆ ಸಪೋರ್ಟಿಂಗ್ ರೈಡ್ ಸಿಗ್ತಿಲ್ಲ. ಸಪೋರ್ಟಿಂಗ್ ರೈಡ್ ಏನಾದ್ರು ಸಿಕ್ಕಿದ್ರೆ ತೆಲುಗು ಟೈಟನ್ಸ್ ತಂಡನ ಖಂಡಿತವಾಗಿ ಹಿಡಿಯೋದಿಕ್ಕೆ ಆಗೋದಿಲ್ಲ. ಡಿಫೆನ್ಸ್ ಹೆಂಗೆ ಇರ್ಲಿ ಗುರು, ಪಾಯಿಂಟ್ಗಳನ್ನ ಖಂಡಿತ ಎತ್ಕೊಂಡ್ ಬಂದೇ ಬರ್ತಾರೆ ಪವನ್ ಕುಮಾರ್ ಶರಾವತ್ ಅವರು. ಬಟ್ ಅವ್ರಿಗೆ ಒಂದೊಳ್ಳೆ ಸಪೋರ್ಟಿಂಗ್ ರೈಡ್ ನ ಅವಶ್ಯಕತೆ ಇತ್ತು. ತೆಲುಗು ಟೈಟನ್ಸ್ ತಂಡ ಒಬ್ಬರ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟು ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಇವಾಗ ಅನ್ಸಿರುತ್ತೆ ಗುರು. ಖಂಡಿತ ಪ್ಲೇಯರ್ಗೆ ಆ ವ್ಯಾಲ್ಯೂ ಇದೆ, ಬಟ್ ಅದೇ ರೀತಿ ಒಂದು ಒಳ್ಳೆ ಸಪೋರ್ಟಿಂಗ್ ರೈಡಿಂಗ್ ಕೂಡ ಇಟ್ಕೊಂಡಿರ್ಬೇಕಲ್ವಾ. ಬೇರೆ ಸಪೋರ್ಟಿಂಗ್ ರೈಡರ್ಸ್ ಇಲ್ಲ ಅಂದ್ರೆ ಪವನ್ ಕುಮಾರ್ ಶರಾವತ್ ಅವ್ರು ಒಬ್ರೇನೆ ಏನ್ ಮಾಡಕ್ಕಾಗುತ್ತೆ ಗುರು. 2.25 ಕೋಟಿ ಕೊಟ್ಟವ್ರೆ ಅಂದ್ಬಿಟ್ಟು ಏನ್ ಹೋದ್ಸಲ ಕೈಕಾಲ್ ಮುರ್ಕೊಂಡಂಗೆ ಆಡಕ್ಕಾಗುತ್ತಾ? ಇಲ್ಲ ತಾನೆ. ಒಳ್ಳೆ ಸಪೋರ್ಟಿಂಗ್ ರೈಡ್ ಇದ್ರೆ ಅವ್ರಿಗೂ ಕೂಡ ಒಂದು ಎನರ್ಜಿ ಇರುತ್ತೆ. ಬಟ್ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ನೋಡೋದಾದ್ರೆ ಮಣಿಂದರ್ ಸಿಂಗ್ ಅವ್ರನ್ನ ಇವತ್ತ ಕಾಣಿಸ್ಲೇ ಇಲ್ಲ ಗುರು. ರೆಸ್ಟ್ ಕೊಟ್ಟು ಕುಂಡಿಸ್ಬಿಟ್ಟಿದ್ದಾರೆ. ವೈಭವ್ ಅವರು 9 ಅಂಕಗಳನ್ನ ಈ ಮ್ಯಾಚ್ ನಲ್ಲಿ ಗಳಿಸ್ಕೊಳ್ತಾರೆ ಗುರು. ಆ 9 ಅಂಕಗಳು ಯಾವುವು ಅಂದ್ರೆ 9 ಟ್ಯಾಕಲ್ ಪಾಯಿಂಟ್ ನ ಗಳಿಸ್ಕೊಂಡಿರೋದು ಗುರು. ಯಪ್ಪ, 9 ಟ್ಯಾಕಲ್ ಪಾಯಿಂಟ್, ಅದು ಕೂಡ ಒಂದೇ ಮ್ಯಾಚ್ ನಲ್ಲಿ ಚಿಂದಿ ಗುರು. ಅದು ಯಾವ ರೀತಿ ಸಿಚುವೇಶನ್ ನೋಡಿ. ಮಣಿಂದರ್ ಸಿಂಗ್ ಇಲ್ಲದೆ ಇರುವಂತ ಸಮಯದಲ್ಲಿ ಬಂದಿರುವಂತ ಈ ಟ್ಯಾಕಲ್ ಪಾಯಿಂಟ್ಗಳು ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಇನ್ನು ನಿತಿನ್ ಕುಮಾರ್ ಅವರು 9 ರೈಡ್ ಅಂಕಗಳನ್ನ ಗಳಿಸ್ಕೊಳ್ತಾರೆ. ವಿಶ್ವಾಸ್ ಅವರು 8 ರೈಡ್ ಅಂಕಗಳನ್ನ ಗಳಿಸ್ಕೊಳ್ತಾರೆ. ಶುಭಂ ಶಿಂಡೆ ಅವರು 6 ಟ್ಯಾಕಲ್ಗಳನ್ನ ಪಡೆಯೋದ್ರ ಮೂಲಕ ಐ5 ಕೂಡ ಗಳಿಸ್ಕೊಳ್ತಾರೆ. ಸೊ ವೈಭವ್ ಅವ್ರನ್ನು ಕೂಡ 9 ಟ್ಯಾಕಲ್ ಪಾಯಿಂಟ್ ಮಾಡೋದಕ್ಕೆ ಸೂಪರ್ 10 ಕೂಡ ಗಳಿಸ್ಕೋಬಹುದಾಗಿತ್ತು, ಬಟ್ ಐ5 ಗಳಿಸ್ಕೊಂಡಿದ್ದಾರೆ ಗುರು. ಇನ್ನು ಅದ್ ಬಿಟ್ಟರೆ ರೈಡಿಂಗ್ಸ್ ನಲ್ಲಿ ಅಷ್ಟಾಗಿ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆಲ್ಮೋಸ್ಟ್ 1, 2 ಈ ರೀತಿನೇ ಬಂದಿದೆ. ಆಲ್ಮೋಸ್ಟ್ ಎಲ್ಲಾತ್ರನು 2 1. ಸೊ ಈ ರೀತಿನೇ ಇದೆ ಗುರು. ಸೊ ನಿಮ್ಗೆ ಅನಿಸುತ್ತೆ ಈ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ತಂಡದ ಬಗ್ಗೆ? ನನ್ಗೇನೋ ಅನ್ನಿಸ್ತಾ ಇದೆ ಗುರು, ತೆಲುಗು ಟೈಟನ್ಸ್ ಈ ಸೀಸನ್ ನ ಮರ್ತ್ಕೋಬೇಕು. ಪವನ್ ಶರಾವತ್ ಅವರು ಕೂಡ ಈ ಸೀಸನ್ ನಾನು ಆಡೇ ಇಲ್ಲ, ನಾನು ನೋಡೇ ಇಲ್ಲ ಅನ್ನೋ ರೇಂಜಿಗೆ ಇದ್ರೆ ಪವನ್ ಶರಾವತ್ ಅವ್ರ ಮೂಡು ಕೂಡ ಬೆಟರ್ ಆಗಿರುತ್ತೆ ಅಂತ. ಸೊ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.